ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ 1 ಪೇತ್ರನು 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. ಫಸ್ಟ್ ಪೀಟರ್ ಚಾಪ್ಟರ್ 3 ವರ್ಡ್ಸ್ 1 to 8. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಗಂಡಂದರಲ್ಲಿ ಯಾರಾದರೂ ವಾಕ್ಯಕ್ಕೆ ಅವಿಧೇಯರಾಗಿದ್ದರು ಹೆಂಡತಿಯರ ನಡತೆಯಿಂದ ವಾಕ್ಯವಿಲ್ಲದೆ ಅವರನ್ನು ಗೆಲ್ಲುವಂತೆ ನಿಮ್ಮ ನಿರ್ಮಲವಾದ ಮತ್ತು ಭಯಭರಿತವಾದ ನಡತೆಯನ್ನು ಅವರು ನೋಡಲಿ. ಜಡೆ ಹಿಡಿದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ಇಲ್ಲವೇ ನಯವಾದ ಉಡುಗೆಗಳನ್ನು ಧರಿಸಿಕೊಳ್ಳುವುದು, ಈ ಹೊರಗಣ ಅಲಂಕಾರವೂ ಬೇಡ. ಆದರೆ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಹೃದಯದ ಆಂತರ್ಯದ ಅಲಂಕಾರವೇ ನಿಮಗಿರಲಿ. ಇದು ಅಕ್ಷಯವಾದದ್ದು, ದೇವರ ದೃಷ್ಟಿಗೆ ಅಮೂಲ್ಯವಾದದ್ದಾಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟ ಪರಿಶುದ್ಧ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದರಿಗೆ ಅಧೀನರಾಗಿದ್ದರು. ಹಾಗೆಯೇ ಸಾರಳು ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು. ನೀವು ಸಾರಳ ಪುತ್ರಿಯರಾಗಿದ್ದೀರಲ್ಲ. ನೀವು ಒಳ್ಳೆಯದನ್ನು ಮಾಡುವುದಾದರೆ ಯಾವ ಭೀತಿಗೂ ಗಬರಿಪಡುವುದಿಲ್ಲ. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯರು ಬಲಹೀನರೆಂಬುದನ್ನು ತಿಳಿದು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಇರಿ. ಆದರೆ ಜೀವದ ಕೃಪೆಯಲ್ಲಿ ಅವರು ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ಉದುವಾದ ಒಂದು ಆಜ್ಞೆ ಉಂಟು. ಉದುವಾದ ಆಜ್ಞೆ ನಮ್ಮೆಲ್ಲರಿಗೆ ಒಂದು ಉದುವಾದ ಆಜ್ಞೆ ಉಂಟು. ಅದೇನು ಅಂದರೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸಿ ಆ ಧರ್ಮಶಾಸ್ತ್ರವನ್ನೇ ಹಗಲು ಇರುಳು ಧ್ಯಾನಿಸುವ ಮನುಷ್ಯನು ಧನ್ಯನು. ಅವನು ನೀರಿನ ಕಾಲುವೆ ಬಳಿ ಬೆಳೆದಿರ್ತಕ್ಕಂಥ ಮರದ ಆಗಿರುವನು. ಆ ಎಲೆಗಳು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಲ್ಲ, ಅದು ಬಾಡುವುದೇ ಇಲ್ಲವಲ್ಲ, ಹಾಗೆ ಅವನ ಜೀವಿತವೆಲ್ಲ ಆಶೀರ್ವಾದವಾಗಿರುವುದು ಅನ್ನೋದು ಇದು ಉದ್ವಾದಂತಹ ಆಜ್ಞೆ ಎಲ್ಲರಿಗೂ. ಆದರೆ ವಿಶೇಷವಾದಂಥ ಒಂದು ಆಜ್ಞೆ ಉಂಟು ಸ್ತ್ರೀಯರಿಗೆ. ಅದೇನು ಅಂತಂದರೆ, ಇದು ಬಹಳ ಸ್ವಲ್ಪ ಅದಕ್ಕಿಂತ ಟಫ್ ಆಗಿರ್ತಕ್ಕಂಥದ್ದು. ಯಾಕೆ ಹೇಳಿ, ಅನುಸರಿಸಿ ನಡೆರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಡತೆಯಲ್ಲೇ ಒಬ್ಬರು ಆತ್ಮಿಕತೆಯನ್ನು ಕಾಣಬೇಕು. ನಡತೆಯಲ್ಲೇ ಧರ್ಮಶಾಸ್ತ್ರದ ನಂಬಿಗಸ್ತಿಕೆಯ ವಿಧೇಯತ್ವನ ಆತ್ಮಿಕತೆಯನ್ನು ಕಾಣಬೇಕು ಅಂದರೆ ಅದಕ್ಕೆ ಸ್ವಲ್ಪ ಟಫ್ ಆಗಿದೆ. ದೇವರಿಗೆ ಸ್ತೋತ್ರ. ಆದರೆ ಅದು ಕಷ್ಟ ಅಲ್ಲ, ಅದು ಆ ರೀತಿ ಜೀವಿಸಿದ್ದಾರೆ. ಅನೇಕ ಸ್ತ್ರೀಯರು ಹಂಗೆ ಜೀವಿಸಿದ್ದಾರೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ವಾಕ್ಯ ಭಾಗ ಏನಾಗ್ತಿದೆ, ಯಾರಾದರೂ ನಿಮ್ಮ ಗಂಡಂದರಲ್ಲಿ ಯಾರಾದರೂ, ಬಹಳ ಪ್ರಮುಖವಾಗಿ ಸ್ತ್ರೀಯರು ಗಂಡಂದರಿಗೆ ಅಧೀನರಾಗಬೇಕು. ಇದು ಆಜ್ಞೆ. ದೇವರಿಗೆ ಸ್ತೋತ್ರ. ಗಂಡ ಹೆಂಡತಿ ಒಂದೇ ಶರೀರವಾಗಿದ್ದೀರಾ, ಅಷ್ಟು ಮಾತ್ರ ಅಲ್ಲ, ಪುರುಷನಿಂದಲೇ ಸ್ತ್ರೀ ಉಂಟಾಗಿರೋದ್ರಿಂದ ಅಷ್ಟು ಮಾತ್ರ ಅಲ್ಲ, ಪುರುಷನೇ ಪ್ರಧಾನ ಸ್ಥಾನದಲ್ಲಿರೋದ್ರಿಂದ, ಪುರುಷನೇ ಕುಟುಂಬಕ್ಕೆ ಯಜಮಾನಾಗಿರೋದ್ರಿಂದ ಪ್ರತಿ ಪುರುಷನಿಗೂ ಪ್ರತಿ ಸ್ತ್ರೀ ಅಧೀನಲಾಗಬೇಕು. ಒಂದು ಕುಟುಂಬದಲ್ಲಿ ಅನ್ನೋದು ದೇವರ ಆಜ್ಞೆ. ಇದು ಅನುಸರಿಸಬೇಕಾದಂಥ ಆಜ್ಞೆ ಆಗಿದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಆದರೆ ಆತ್ಮಿಕತೆಯನ್ನು ವಿಷಯ ಬಂದಾಗ ಗಂಡಂದರಲ್ಲಿ ಯಾರಾದರೂ ಅವಿಧೇಯರಾಗಿ ನಡ್ಕೋತಿದ್ರು ಸಹ ಹೆಂಡತಿಯರ ನಡತೆಯಿಂದಲೇ, ಆತ್ಮಿಕತೆಯಿಂದಲೇ, ಅವರ ಜೀವನ ಶೈಲಿಯಿಂದಲೇ, ಅವರ ಕಾರ್ಯಗಳಿಂದಲೇ, ಅವರ ಮಾತುಗಳಿಂದಲೇ, ಅವರ ಜೀವಿತದಿಂದಲೇ ಅವರು ಆತ್ಮಿಕತೆಗೆ ಬರುವಂತೆ, ದೇವರ ಭಯಭಕ್ತಿ ಕಲಿಯುವಂತೆ ಅದು ಆಗುತ್ತೆ. ನೀವು ಹಾಗೆ ನಡ್ಕೊಂಡ್ರೆ, ನೀವು ಆತ್ಮಿಕತೆಯಲ್ಲಿ ನಿಮ್ಮ ನಡತೆಯಲ್ಲಿ ನೀವು ಹಾಗೆ ಜೀವಿಸೋದಾದರೆ ಅವಿಧೇಯರಾಗಿರ್ತಕ್ಕಂತಹ ಗಂಡಂದರು ಸಹ ದೇವರ ಭಯಭಕ್ತಿ ಬರ್ತಾರೆ, ವಾಕ್ಯದ ಪ್ರಕಾರವಾಗಿ ಜೀವಿಸೋದನ್ನು ಕಲಿತಾರೆ ಅಂತ ವಾಕ್ಯ ಹೇಳ್ತೀವಿ. ದೇವರಿಗೆ ಸ್ತೋತ್ರ. ಇದು ಕಷ್ಟನ ಅಂತಂದರೆ ಖಂಡಿತ ಕಷ್ಟ ಇಲ್ಲ. ಆದರೆ ಅದಕ್ಕಿಂತ ಮುಂಚೆ ವಾಕ್ಯ ಹೇಳುತ್ತೆ, ಹೊರಗಿನ ಸೌಂದರ್ಯ ಮುಖ್ಯ ಅಲ್ಲ, ನಿಮಗೆ ಒಳಗಿನ ಅಂತರದ ಸೌಂದರ್ಯವನ್ನು ನೀವು ವಾಕ್ಯದ ಪ್ರಕಾರವಾಗಿ ನೀವು ಅಲಂಕರಿಸ್ಕೊಳ್ರಿ. ಆಗ ಇದು ಸಾಧ್ಯ. ಯಾವಾಗ ಸಾಧ್ಯ? ಅಂತರದಲ್ಲಿ ನೀವು ಆತ್ಮಿಕತೆಯನ್ನು ಬೆಳೆಸ್ಕೋಬೇಕು. ಅಂತರದಲ್ಲಿ ದೇವ್ರ ವಾಕ್ಯ ಭಯಭಕ್ತಿಯೊಳಗೆ ಜೀವಿಸಬೇಕು. ಆಗ ಇದನ್ನು ನೋಡಿ ಗಂಡ ಕಲಿತಾರೆ, ಮಕ್ಕಳು ಕಲಿತಾರೆ,
ಹೊರಗಿನ ಸಮಾಜಕ್ಕೆ ಅದು ಅನುಕೂಲ ಆಗುತ್ತಾ? ಸಮಾಜ ಅದನ್ನು ನೋಡಿ ಮೆಚ್ಕೊಳುತ್ತಾ ಆ ರೀತಿ ಜೀವಿಸಬೇಕು ಅಂತಂತಾರೆ? ಹೌದು, ಇದು ಬಹಳ ಶ್ರೇಷ್ಠವಾದ್ದು, ಬಹಳ ಅಮೂಲ್ಯವಾದದ್ದು. ಅಷ್ಟು ಮಾತ್ರ ಇದು ಅಕ್ಷಯವಾದದ್ದು. ಇದು ಯಾವತ್ತೂ ಸಹ ನಾಶವಾಗ್ತಕ್ಕಂಥದ್ದಲ್ಲ. ಇದು ಶಾಶ್ವತವಾದಂಥ ಆಶೀರ್ವಾದ, ಇದು ಶಾಶ್ವತವಾದಂಥ ಆತ್ಮಿಕತೆ ಇದು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಹೊರಗಿನ ಆಂತರ್ಯಕ್ಕಿಂತ ಹೆಚ್ಚಾಗಿ ಒಳಗಿನ ಆಂತರ್ಯಕ್ಕೆ ವಾಕ್ಯದ ಪ್ರಕಾರ ನಿಮ್ಮ ಜೀವಿಸುವನ್ನ, ನಿಮ್ಮ ಹೃದಯವನ್ನು ಕಟ್ಟಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ರಿ. ಸೊ ಇದು ಕುಟುಂಬವನ್ನು ಸಹ ಕಟ್ಟುತ್ತೆ, ಅಷ್ಟು ಮಾತ್ರ ಅಲ್ಲ ಸಮಾಜಕ್ಕೂ ಸಹ ಇದು ಆಶೀರ್ವಾದವಾಗಿರುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಗುಣವತಿಯಾದ ಸ್ತ್ರೀಯರ ಪಾತ್ರದಲ್ಲಿ ಪಟ್ಟಿನಲ್ಲಿ ಈ ಪಾತ್ರಗಳಿದೆ. ಅದೇನು ಅಂತಂದರೆ ಅವರು ಯೆಹೋವನಿಗೆ ಭಯಪಡುವವರಾಗಿರ್ತಾರೆ. ಗುಣವತಿಯಾದಂಥ ಸ್ತ್ರೀಯರು ಗಂಡಂದರಿಗೆ ಅಧೀನರಾಗಿರ್ತಾರೆ, ಗಂಡಂದರ ಪ್ರೀತಿಸುವವರಾಗಿರ್ತಾರೆ, ಮಕ್ಕಳನ್ನ ಪೋಷಿಸುವವರಾಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ ಕುಟುಂಬದಲ್ಲಿ ಮನೆ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡೋರಾಗಿರ್ತಾರೆ, ಜವಾಬ್ದಾರಿಯುತವಾಗಿ ಕುಟುಂಬವನ್ನು ನಿರ್ವಹಿಸುವವರಾಗಿರ್ತಾರೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಆ ಕಾರ್ಯಗಳಿಗೆ ಹೀಗೆ ಜೀವಿಸಬೇಕು ಅಂತ ವಾಕ್ಯ ಹೇಳುತ್ತೆ. ಏನು ಅಂತಂದರೆ ಅಂತರದಲ್ಲಿ ದೇವರನ್ನು ದರ್ಶಿಸಿ, ದೇವರನ್ನು ಸ್ವೀಕರಿಸಿ ವಾಕ್ಯದ ಭಯಭಕ್ತಿನಲ್ಲಿ ಜೀವಿಸಿರಿ. ಅದು ಗಂಡನಿಗೂ ಮಕ್ಕಳಿಗೂ ಸಮಾಜಕ್ಕೂ ಅದು ಆಶೀರ್ವಾದವಾಗಿರುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇದು ಕಷ್ಟ ಅಂತಂದರೆ ಪೂರ್ವ ಕಾಲದಲ್ಲಿ ಆ ರೀತಿ ನಿಮ್ಮ ಪಿತೃಗಳು ಹಾಗೆ ಜೀವಿಸಿದ್ದಾರೆ ಅಂತ ವಾಕ್ಯ ಹೇಳುತ್ತೆ. ಬಹಳ ಪ್ರಮುಖವಾಗಿ ಸಾರಳನ್ನು ಉದಾಹರಣೆ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಸಾರಳಲ್ಲಿ ಏನಾದರೂ ಮಿಸ್ಟೇಕ್ನ ಬೈಬಲಲ್ಲಿ ನೋಡ್ತೀವ ನಾವು? ಇಲ್ಲ. ಒಂದು ವೇಳೆ ಅಬ್ರಾಹ್ಮನ್ ಸಹ ಅವಿಧೇಯನಾಗಿರ್ಬೋದು ದೇವರಿಗೆ, ಆ ಪರಿಸ್ಥಿತಿಯನ್ನು ನೋಡಿ ಭಯಪಟ್ಟು. ಬಟ್ ಸಾರಳು ಮಾತ್ರ ಗಂಡನಿಗೆ ಯಾವತ್ತೂ ಸಹ ಅವಿಧೇಯಳಾಗಲಿಲ್ಲ. ಗಂಡನಿಗೆ ನಂಬಿಕೆಸ್ತರಾಗಿ ವಿಧೇಯಳಾಗಿದ್ಲು, ದೇವರಲ್ಲಿ ಭಯಭಕ್ತಿ ಉಳ್ಳಾಗಿದ್ಲು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗೆ ಜೀವಿಸಿರ್ತಕ್ಕಂಥ ಸ್ತ್ರೀಯರು ಇದ್ದಾರೆ. ಸಾರಳು ಸಹ ಹಂಗೆ ಜೀವಿಸ್ತಾಳೆ. ನೀವು ಸಾರಳ ಪುತ್ರಿಯರಾಗಿದ್ದೀರಲ್ಲ. ಸೊ ಹಾಗಾಗಿ ವಾಕ್ಯದ ಪ್ರಕಾರವಾಗಿ ನಿಮ್ಮ ಆಂತರ್ಯವನ್ನು ಅಲಂಕರಿಸ್ಕೊಳ್ರಿ. ಅದು ಗಂಡನಿಗೆ ಆತ್ಮಿಕತೆ ಮಾರ್ಗವಾಗುತ್ತೆ, ಮಕ್ಕಳು ಆತ್ಮಿಕತೆಯಲ್ಲಿ ಜೀವಿಸೋಕ್ಕೆ ಮಾರ್ಗ ಆಗುತ್ತೆ, ಸಮಾಜವು ಸಹ ನಿಮ್ಮ ನಡತೆಯನ್ನು ಮೆಚ್ಚುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಪುರುಷರಿಗೆ ಆಜ್ಞೆ ಉಂಟು. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯರು ಬಲಹೀನರೆಂಬುದನ್ನು ತಿಳಿದು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಇರಿ. ಅವರು ಜೀವದ ಕೃಪೆಯಲ್ಲಿ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ದೇವರಿಗೆ ಸ್ತೋತ್ರ. ಪುರುಷರಿಗೂ ಸಹ ಒಂದು ಆಜ್ಞೆ ಉಂಟು. ಆ ಆಜ್ಞೆ ಏನು ಅಂತಂದರೆ ಸ್ತ್ರೀಯರಿಗೆ ನೀವು ಗೌರವ ತೋರಿಸಿರಿ, ಮಾನ ಕೊಡ್ರಿ, ಪ್ರೀತಿ ಮಾಡಿರಿ. ಯಾಕೆಂದರೆ ನಿಮಗೆ ಜೀವದ ಕೃಪೆಯಲ್ಲಿ ಅವರೇ ಬಾಧ್ಯರಾಗಿರ್ತಕ್ಕಂಥದ್ದು. ದೇವರ ಕೃಪೆ ಏನು ಮಾಡ್ತೇವೆ? ನಮ್ಮನ್ನು ರಕ್ಷಿಸ್ತು. ಅಪನಂಬಿಕಸ್ಥರಾಗಿದ್ದಂಥ ಕಾಲದಲ್ಲಿ, ನಾವೆಲ್ಲರೂ ಪಾಪಿಗಳಾಗಿದ್ದಂಥ ಕಾಲದಲ್ಲಿ, ನಾವು ಇನ್ನೂ ಪಾಪಿಗಳಾಗಿದ್ದಲ್ಲಿ ಕ್ರಿಸ್ತನ್ ನಮಗೋಸ್ಕರ ಪ್ರಾಣ ಕೊಡ್ತಿರಲಿಲ್ಲ. ದೇವರ ಪ್ರೀತಿಯಲ್ಲಿ ಅದು ಎಷ್ಟು, ದೇವರ ಕೃಪೆ ಎಷ್ಟು ಅನ್ನೋದನ್ನು ನಮಗೆ ಪ್ರಕಟಪಡಿಸುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರ ಕೃಪೆ ತೋರಿ ನಮ್ಮನ್ನು ರಕ್ಷಿಸಿದ್ದಾರೆ. ಆದರೆ ಜೀವದ ಕೃಪೆ ಯಾವುದು ಅಂತಂದರೆ ನಿಮ್ಮ ಸಂಗಾತಿಯರೇ. ಸೊ ಅವರೊಟ್ಟಿಗೆ ನೀವು ಭಯಭಕ್ತಿಯಿಂದ, ಪ್ರೀತಿಯಿಂದ, ನಂಬಿಗಸ್ತರಾಗಿ, ಮಾನ ಕೊಡುವವರಾಗಿ ನಡ್ಕೊಳ್ರಿ, ಗೌರವ ಕೊಡುವವರಾಗಿ ನಡ್ಕೊಳ್ರಿ ನೀವು ಅವ್ರಿಗೆ ಅಂತ ವಾಕ್ಯ ಹೇಳುತ್ತೆ. ಸೊ ಇದು ಒಳ್ಳೆಯದಂದರೆ ಖಂಡಿತವಾಗಲೂ ಒಳ್ಳೆಯದು. ಹೀಗೆ ಮಾಡಿದರೆ ಮಾತ್ರವೇ ನಿಮ್ಮ ಪ್ರಾರ್ಥನೆಗಳು ದೇವರ ಮುಂದೆ ಕೇಳಲ್ಪಡುತ್ತೆ. ದೇವರಿಗೆ ಸ್ತೋತ್ರ. ದೇವರನ್ನು ಪ್ರೀತಿಸಿಕೊಟ್ಟಿರ್ತಕ್ಕಂಥ ಕುಟುಂಬವನ್ನು ನೀವು ಪ್ರೀತಿ ಮಾಡಿ ಅದರಲ್ಲಿ ನಂಬಿಗಸ್ತರಾಗಿ ನಡ್ಕೊಂಡು ವಾಕ್ಯದ ಭಯಭಕ್ತಿನಲ್ಲಿ ಜೀವಿಸೋದಾದರೆ, ಆತ್ಮಿಕರಾಗಿ ಮಕ್ಕಳು ಜೀವಿಸೋದಾದರೆ ನಿಮ್ಮ ಪ್ರಾರ್ಥನೆಗೆ ಯಾವುದೇ ಅಡ್ಡಿನೂ ಇಲ್ಲ, ಆಶೀರ್ವಾದಕ್ಕೆ ಕೊರತೆಯೇ ಇರಲ್ಲ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ದೇವರ ಪ್ರಾರ್ಥನೆಯನ್ನು ಕೇಳ್ತಾರೆ. ದೇವರಿಗೆ ಸ್ತೋತ್ರ. ಅವರು ಪ್ರೀತಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾವುದು? ಮನುಷ್ಯನಿಗೆ ಕುಟುಂಬವನ್ನು ಕೊಟ್ಟಿದ್ದಾರೆ. ಕುಟುಂಬವೇ ಪ್ರಧಾನ ಸ್ಥಾನ. ದೇವರ ಸಮ್ಮುಖದಲ್ಲಿ ಕುಟುಂಬವೇ ಪ್ರಧಾನ ಸ್ಥಾನ. ಪ್ರಪಂಚದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ನಡೀತಿರ್ಬೋದು, ಅವರು ಅದನ್ನು ನೋಡ್ತಾ ಇಲ್ಲ. ಮನುಷ್ಯನಿಗೆ ಕುಟುಂಬ ಹೇಗಿದೆ, ಮನುಷ್ಯನ ಕುಟುಂಬ ಹೇಗೆ ನಡೀತಿದೆ, ಕುಟುಂಬದಲ್ಲಿ ಅವನ ಪಾತ್ರ ಏನು, ಅವನ ಯಾವ ಸ್ಥಾನ ಏನು, ಅವರ ಕಾರ್ಯಗಳೇನು, ಅವ್ರ ಜವಾಬ್ದಾರಿ ಏನು, ಅವ್ರು ಹೇಗೆ ಜೀವಿಸ್ತಿದ್ದಾರೆ, ಇದನ್ನೇ ದೇವ್ರು ನೋಡ್ತಕ್ಕಂಥದ್ದು ಹೊರತು ಪ್ರಪಂಚದಲ್ಲಿ ನಾನು ದೊಡ್ಡ ಕಾರ್ಯವನ್ನು ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಅದು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗ. ಆದರೆ ಕುಟುಂಬ ಶ್ರೇಷ್ಠವಾದ ಕೊಡುಗೆಯಾಗಿದೆ. ದೇವರಿಗೆ ಸ್ತೋತ್ರ. ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲು ನಂಬಿಗಸ್ತರಾಗಿ ಜೀವಿಸಿರಿ. ಅಷ್ಟು ಮಾತ್ರ ಅಲ್ಲ, ಆಶೀರ್ವಾದಗಳನ್ನ ಹೊಂದ್ಕೊಳ್ರಿ. ಕರ್ತನ ಮುಂದೆ ಕೂಡ ನೀವು ಯೋಗ್ಯರಾಗಿರ್ತೀರ ಅಂತ ಆಕೆ ಹೇಳ್ತೀವಿ. ದೇವರಿಗೆ ಸ್ತೋತ್ರ. ಹಾಗಾಗಿ ಆ ಬ್ರಾಹ್ಮಣನ ಸಾರಳನ್ನು ಉದಾಹರಣೆ ಕೊಟ್ಟಿದ್ದಾರಲ್ಲ, ಸೊ ಹಾಗೆ ಜೀವಿಸಿರಿ ಅಂತ ಹೇಳ್ತಾರೆ. ಸೊ ವಾಕ್ಯದ ಪ್ರಕಾರವಾಗಿ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡಿಕೊಡಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ್ಪ. ಇದನ್ನ ವಾಕ್ಯಗಳ ಮೂಲಕವಾಗಿ
ನಮ್ಮ ಸಂಘ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೇ, ಇದು ವಾಕ್ಯದಲ್ಲಿ ನಿಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ಪ್ರತಿ ಸ್ತ್ರೀಯರು ಸಹ ಗಂಡಂದರಿಗೆ ಅಧೀನರಾಗಬೇಕು ಅಂತ ವಾಕ್ಯದಲ್ಲಿ ಹೇಳ್ತೀರ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಜೀವಿತದ ಮೂಲಕವಾಗಿ ನಿಮ್ಮ ಆತ್ಮಿಕತೆಯನ್ನು ಕಂಡು ನಿಮ್ಮ ಗಂಡಂದರು ಒಂದು ವೇಳೆ ಅವಿಧೇಯರಾಗಿದ್ದರೂ ಸಹ ಅವರು ದೇವರ ಭಯಭಕ್ತಿಗೂ ಆತ್ಮಿಕ ಮಾರ್ಗಕ್ಕೂ ಆಗುತ್ತೆ ಅಂತ ವಾಕ್ಯದಲ್ಲಿ ಹೇಳ್ತೀರ. ಹಾಗೆ ನಿಮ್ಮ ಜೀವಿತವನ್ನು ವಾಕ್ಯದ ಪ್ರಕಾರವನ್ನು ನೀವು ಕಟ್ಟಿಕೊಳ್ಳ್ರಿ ಅಂತ ಹೇಳ್ತಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಇದು ಕಷ್ಟನ ಅಂತಂದರೆ ಇಲ್ಲ, ಪೂರ್ವ ಕಾಲದಲ್ಲಿ ನಿಮ್ಮ ಪಿತೃಗಳು ಹಾಗೆ ಜೀವಿಸಿದ್ದಾರೆ ಅಂತ ಹೇಳಿ ನೀವು ಉದಾಹರಣೆ ಕೊಟ್ಟಿದ್ದೀರ. ಅದಕ್ಕಾಗಿ ಸ್ತೋತ್ರ. ಹಾಗೆ ಜೀವಿಸೋದ್ರ ಮೂಲಕವಾಗಿ ಅದು ಆಶೀರ್ವಾದವಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಆತ್ಮಿಕತೆಗೆ ಒಳ್ಳೆಯ ಬಲವಾಗಿರುತ್ತೆ. ನಿಮ್ಮ ಸಮ್ಮುಖದಲ್ಲಿ ಅದು ಮೆಚ್ಚುಗೆ ಆಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಪುರುಷರು ಸಹ ದೇವರ ಭಯಭಕ್ತಿನಲ್ಲೇ ಸ್ತ್ರೀಯರನ್ನ, ಹೆಂಡತಿಯರನ್ನ ಗೌರವಿಸಲಿ, ಪ್ರೀತಿಸಲಿ, ಕುಟುಂಬದಲ್ಲಿ ಐಕ್ಯತೆಯಿಂದ ಸಮಾಧಾನದಿಂದ ಜೀವಿಸಲಿ. ಹೀಗೆ ಮಾಡೋದಾದರೆ ನಿಮ್ಮ ಪ್ರಾರ್ಥನೆಗಳು ನನ್ನ ಸಮ್ಮುಖದಲ್ಲಿ ಕೇಳಲ್ಪಡುತ್ತೆ ಅಂತ ನೀವು ಹೇಳಿದ್ದೀರಾ. ಹಾಗೆ ಜೀವಿಸೋದ್ರ ಮೂಲಕವಾಗಿ ನನ್ನ ಜನರು ನಿಮಗೆ ಭಯಭಕ್ತಿಯುಳ್ಳವರು ಜೀವಿಸಿ ನಿಮ್ಮ ಆಶೀರ್ವಾದಗಳನ್ನು ಅಷ್ಟು ಮಾತ್ರ ಅಲ್ಲ, ಅವರ ಜೀವಿತಗಳಲ್ಲಿ ಆತ್ಮಿಕತೆಯನ್ನು ಕಾಪಾಡಿಕೊಳ್ಳಿ, ಸಮಾಧಾನವನ್ನು ಆಶೀರ್ವಾದವನ್ನು ಹೊಂದಿಕೊಳ್ಳಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸ್ನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.